ಪ್ರತಿದಿನ ನಮಗೆ ಊಟಕ್ಕೆ ಅನ್ನದ ಜೊತೆಗೆ ಸಾರು ಅಥವಾ ಸಾಂಬಾರು ಯಾವುದಾದ್ರೂ ಒಂದು ಅಡಿಗೆ ಬೇಕೇ ಬೇಕು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ನಾನಿವತ್ತು ಒಂದು ಸಾಂಬಾರ್ನೊಂದಿಗೆ ಬಂದಿದ್ದೇನೆ. ಅನ್ನದ ಜೊತೆಗೆ ಹಾಕೊಂಡು ಊಟ ಮಾಡುವಂತಹ ಸಾಂಬಾರಿದು. ಇದನ್ನು ಬೇರೆ ಹಲಸಿನಕಾಯಿ ಅಥವಾ ಜೀಗುಜ್ಜೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ, ಅದರಿಂದ ಮಾಡ್ತಾ ಇದ್ದೇನೆ. ಬನ್ನಿ ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ತೊಗರಿಬೇಳೆಯನ್ನು ತೊಗೊಂಡಿದ್ದೇನೆ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ ಒಂದು ಡ್ರಾಪ್ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ಕುಕ್ಕರ್ನಲ್ಲಿ ಇಟ್ಟು ಇದನ್ನು ಒಂದು 3 ರಿಂದ 4 ವಿಸಿಲನ್ನು ಕೂಗಿಸ್ಕೊಳ್ತೇನೆ. ಸಾಂಬಾರು ಮಾಡೋದಕ್ಕೆ ಬೇರಸಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಈಗ ಕಟ್ ಮಾಡ್ಕೊಳ್ತೇನೆ. ನೋಡಿ, ಸಿಪ್ಪೆ ಹಾಗೂ ಗೂಜುಗಳನ್ನೆಲ್ಲ ತೆಗೆದು ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೇನೆ. ಈಗ ಇದನ್ನು ಬೇಯಿಸ್ಕೊಳ್ತೇನೆ. ಬೇಗ ಬೇಯುತ್ತೆ. ತುಂಬ ಬೆಳೆದಿರೋದ್ರಿಂದ ಬೆಣ್ಣೆ ಥರ ಬೆಂದ್ಬಿಡುತ್ತೆ ಬೇಗ. ಬೇಯಬೇಕಿದ್ರೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತೇನೆ. ನೋಡಿ, ಹೋಳು ಬೇಯ್ತಾ ಇದೆ. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ 1 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಇದು ರುಚಿಗೋಸ್ಕರ ಅಷ್ಟೇ, ಸಿಹಿ ಆಗಲಿಕ್ಕಲ್ಲ. ಸಿಹಿ ಆಗಬಾರ್ದು ಸಾಂಬಾರು. ನೋಡಿ, ಹೋಳು ಸಹ ಚೆನ್ನಾಗಿ ಬೆಂದಿದೆ. ಎಷ್ಟು ಮೆತ್ತಗೆ ಬೆಂದಿದೆ ಅಂತ. ಮೊದಲಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಗೆ 1 ದೊಡ್ಡ ಚಮಚ ಕೊತ್ತಂಬರಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಚಮಚ ಸಾಸಿವೆ, 1/4 ಚಮಚ ಮೆಂತೆ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿ. ಈ ನಾರ್ಮಲ್ ಬೇರೆ ತರಕಾರಿ ಸಾಂಬಾರಿಗಿಂತ ಈ ಬೇರಸಿನಕಾಯಿ ಸಾಂಬಾರು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಳ್ತಿದ್ದೇನೆ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕೆಂಪು ಮೆಣಸಿನಕಾಯಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸಾಂಬಾರಿಗೆ ಉದ್ದಿನಬೇಳೆಯನ್ನು ಹಾಕ್ತಾ ಇಲ್ಲ, ಬೇಕಿದ್ದರೆ ಹಾಕ್ಬೋದು. ಮಸಾಲೆ ಹುರಿತಿದ್ದಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. 2-3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಪರಿಮಳನೂ ಚೆನ್ನಾಗಿರುತ್ತೆ. ಹಾಗೆ ಬೇರಸಿನಕಾಯಿ ಸ್ವಲ್ಪ ಗ್ಯಾಸ್ ಆಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಗ್ಯಾಸ್ ಆಗೋದು ಅವಾಯ್ಡ್ ಆಗುತ್ತೆ. ಇಂಗನ್ನು ಸಹ ಹಾಕ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿರೋದ್ರಿಂದ ಮತ್ತು ಇಂಗನ್ನು ಹಾಕ್ತಾ ಇಲ್ಲ. ಬೆಳ್ಳುಳ್ಳಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ತೆಂಗಿನಕಾಯಿ ತುರಿ ತುಂಬ ಜಾಸ್ತಿ ಬೇಡ, ತುಂಬ ದಪ್ಪ ಆಗಿಬಿಡುತ್ತೆ ಸಾಂಬಾರು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದು ಹುರಿದಿದ್ದು ಸಾಕು. ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಹುಳಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇಟ್ಕೊಂಡಿರುವಂತಹ ಸಾಂಬಾರು ಸಹ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ. ನೋಡಿ, ಇಲ್ಲಿ ತೊಗರಿಬೇಳೆ ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಹೋಳುಗಳಿಗೆ ಸೇರಿಸ್ಕೊಂಡ್ರೆ ಆಯಿತು. ಹೋಳು ಸಹ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ಗಟ್ಟಿ ಆಗಬಾರ್ದು. ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಇದು ಅನ್ನದ ಜೊತೆಗೆ ಊಟ ಮಾಡೋದ್ರಿಂದ ಸ್ವಲ್ಪ ತಿಳಿವಾಗಿದ್ರೇ ಚೆನ್ನಾಗಿರುತ್ತೆ. ಕುದಿತಾ ಕುದಿತಾ ಇನ್ನೂ ದಪ್ಪ ಆಗುತ್ತೆ. ಇದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಇದನ್ನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸಾಂಬಾರು ರೆಡಿ ಆಗುತ್ತೆ. ಮಸಾಲೆಯನ್ನು ಹುರಿಬೇಕಿದ್ರೆ ನಾವು ಬೆಳ್ಳುಳ್ಳಿಯನ್ನು ಹಾಕಿರೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತಾ ಇದೆ. ಹಾಗೆ ಕರಿಬೇವನ್ನು ಹಾಕಿರೋದ್ರಿಂದ ಕುದಿಯುತ್ತಿರುವಾಗ ಅದು ಸಹ ಇದಕ್ಕೆ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ತುಂಬ ಪರಿಮಳ ಬರ್ತಾ ಇದೆ ಸಾಂಬಾರು. ಈ ಬೇರಸಿನಕಾಯಿಯಿಂದ ತುಂಬ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ತಾರೆ. ಪಲ್ಯ ಆಗಿರ್ಬೋದು, ಪೋಡಿ ಆಗಿರ್ಬೋದು, ಫ್ರೈ ಆಗಿರ್ಬೋದು, ಸಾಂಬಾರು ಎಲ್ಲವನ್ನ ಮಾಡ್ತೇವೆ. ನಾನು ಸಾಧ್ಯವಾದಷ್ಟು ಇದರ ರೆಸಿಪಿಗಳನ್ನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಈ ಬೇರಸಿನಕಾಯಿ ಅಥವಾ ಜೀಗುಜ್ಜೆ ನಿಮಗೇನಾದರೂ ಸಿಕ್ಕಿದ್ರೆ ಖಂಡಿತ ಈ ರೀತಿಯಾದಂತಹ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ. ನೋಡಿ, ಇದು ಚೆನ್ನಾಗಿ ಕುದಿದೆ. ಇಷ್ಟು ಕುದಿದ್ರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಊಟಕ್ಕೆ ನೋಡಿ, ಬೇರಸಿನಕಾಯಿನ ಜೀಗುಜ್ಜೆಯ ಸಾಂಬಾರು ರೆಡಿ ಆಯಿತು. ನನ್ನ ಊಟನೂ ರೆಡಿ ಆಯಿತು. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಇನ್ನೂ ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.